ಕೋರ್ಟ್ ವಿಷಯ ಓಕೆ. ನ್ಯಾಯಾಲಯ ನಿರ್ದೇಶನವನ್ನು ನುಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗೆ ಆಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು. ಅಂದರೆ ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವ ಸಂಘ ಪರಿತ್ಯಾಗಗಳ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ, ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ. 100% ಹೇಳ್ತಾರೆ. ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದು. ಕೋರ್ಟ್ ವಿಷಯ ಓಕೆ. ನ್ಯಾಯಾಲಯ ನಿರ್ದೇಶನವನ್ನು ನುಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗೆ ಆಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು. ಅಂದರೆ ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವ ಸಂಘ ಪರಿತ್ಯಾಗಗಳ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ, ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ. 100% ಹೇಳ್ತಾರೆ. ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದು. ಓಕೆ.